ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪರಿ ನಕ್ಷತ್ರ ಯೂಟ್ಯೂಬ್ ಚಾನಲ್. ನಾನಿವತ್ತು ಅವೆನ್ಯೂ ರೋಡ್ಗೆ ಅಥವಾ ಚಿಕ್ಕಪೇಟೆಗೆ ಹೋಗ್ತಿದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು ಅಂತ. ಸೊ ನಾನೇನು ಶಾಪ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ದಾರಿಯಲ್ಲಿ ಹಾಗೆ ಹೋಗಬೇಕಾದ್ರೆ ನಮಗೆ ಕಾಣಿಸಿದ್ದು ಕಾಡು ಹುಣಸೆ ಹಣ್ಣು. ಸೊ ಆಬ್ವಿಯಸ್ಲಿ ತೊಗೊಂಡಿರೋ ಬಿಡೋಕ್ಕಾಗಲ್ಲ, ತೊಗೊಂಡ್ವಿ. ಫೈನಲಿ ತಗೊಂಡೆ. ಬಟ್ ಈ ಕಾಡು ಹುಣಸೆ ಹಣ್ಣು ಇಷ್ಟೊಂದು ಕಾಸ್ಟ್ಲಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನಂದರೆ 1/4 kg 100 ರೂಪಾಯಿ. ಅಪ್ಪ, ಏನು ಕಾಲ ಬಂತು. ಆವಾಗ ನಾವು ಗಿಡದಲ್ಲಿ ಕಿತ್ಕೊಂಡು ತಿನ್ನೋ ಅಂಥ ಪರಿಸ್ಥಿತಿ, ಈಗ ದುಡ್ಡು ಕೊಟ್ಟು ತೊಗೊಳ್ಳೋ ಅಂಥ ಪರಿಸ್ಥಿತಿ. ಸೊ ಫೈನಲಿ ನಾವು ಚಿಕ್ಕಪೇಟೆಗೆ ಎಂಟ್ರಿ ಆದ್ವಿ. ಆವಾಗ ನಾವು ಹಂಗೆ ಏನೇನು ಕಣ್ಣಿಗೆ ಕಾಣಿಸುತ್ತೋ ಅಲ್ಲೆಲ್ಲ ಶಾಪ್ ಮಾಡ್ಕೊತಾ ಹೋಗ್ತಾಯಿದ್ರಿ. ಫಸ್ಟು ನಾನು ಹೋಗಿದ್ದು ಸೆಟ್ ಪರ್ಚೇಸ್ ಮಾಡೋದಕ್ಕೆ. ಬಟ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ವಿತ್ ರೀಸನಬಲ್ ಪ್ರೈಸ್. ಬಟ್ ನಮಗೆ ಅಗತ್ಯ ಇರಲಿಲ್ಲ ಇವೆಲ್ಲ ತೊಗೊಳೋದಕ್ಕೆ. ಆದರೂ ಸುಮ್ಮನೆ ನೋಡಿಕೊಂಡು ವಿಸಿಟ್ ಮಾಡೋಣ ಅಂತ ಒಳಗಡೆ ಹೋಗಿ ನೋಡ್ತಾ ಇದ್ವಿ. ಬಟ್ ನಾನು ಏನು ಪರ್ಚೇಸ್ ಮಾಡಿಲ್ಲ. ಕೊನೆಗೆ ಪರ್ಚೇಸ್ ಮಾಡಿದ್ದು ಒಂದೇ ಒಂದು ಸೆಟ್ ಮಾತ್ರ. ಆನಂತರ ನಾವು ನೆಕ್ಸ್ಟ್ ಹೋಗಿದ್ದು ಬ್ಯಾಗ್ ಪರ್ಚೇಸ್ ಮಾಡೋದಕ್ಕೆ. ಬ್ಯಾಗು ನಮ್ಮ ಚಿಕ್ಕಮ್ಮ ಹೇಳಿದ್ರಲ್ಲ ಬೇಕು ಅಂತ, ಅದಕ್ಕೋಸ್ಕರ ಅವ್ರಿಗೆ ಅಂತ ನೋಡೋಕೆ ಹೋದ್ವಿ. ಅದರಲ್ಲೇ ಸಡನ್ನಾಗಿ ನಮಗೆ ಒಂದೆರಡು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವು ಒಂದೆರಡು ಪಿಕ್ ಮಾಡಿದ್ವಿ. ಅದಾದಮೇಲೆ ನಾವು ಬಂದಿದ್ದ ಉದ್ದೇಶ ಡ್ರೆಸ್ ಮೆಟೀರಿಯಲ್ಸ್ ಅಂತ. ಸೊ ಅದಕ್ಕೆ ಅಂತ ಹುಡ್ಕೊಂಡು ಹೋಗಿ ಎಲ್ಲ ಕಲೆಕ್ಷನ್ಸ್ನ ಚೆಕ್ ಮಾಡ್ತಿದ್ರಿ. ಬಟ್ ಏನನ್ನಿಸ್ತು ಅಂದರೆ ನನಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಬಟ್ ವಿತ್ ಒಳ್ಳೆ ಒಂದು ಡಿಫ್ರೆಂಟ್ ವೆರೈಟಿ ಡಿಸೈನ್ಸ್ ಇತ್ತು, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಬಟ್ ನಾನು ಅಂದ್ಕೊಂಡೆ ಬೇಡ, ನೆಕ್ಸ್ಟ್ ಟೈಮ್ ಬರೋಣ ಅಂತ ಅಂದ್ಬಿಟ್ಟು ಸೊ ಸುಮ್ಮನೆ ಒಂದು ವ್ಯೂ ಮಾಡಿ ನೋಡಿಕೊಂಡು ಹಾಗೆ ರಿಟರ್ನ್ ಆದ್ವಿ. ಸೊ ಬರಬೇಕಾದ್ರೆ ನಮಗೆ ಅಂದರೆ ಡ್ರೆಸ್ಸಿಗೆ ಬೇಕಿರೋವಂಥ ಮೆಟೀರಿಯಲ್ಸ್ ಆಗಿರಲಿ, ಇಲ್ಲ ಜ್ಯುವೆಲ್ಸ್ ಆಗಿರಲಿ, ಎಲ್ಲ ಒಂದು ವಿಸಿಟ್ ಹಾಕ್ಕೊಂಡು ಬರ್ತಾಯಿದ್ವಿ. ಹಾಗೆ ಬರ್ತಾ ಕಣ್ಣಿಗೆ ಈ ಒಂದು ಡಾಬ್ ಮೆಟೀರಿಯಲ್ ಕಾಣಿಸ್ತು. ಸೊ ಅದನ್ನು ಕ್ರಾಸ್ ಚೆಕ್ ಮಾಡ್ತಾಯಿದ್ವಿ, ಅಂದರೆ ಚೆನ್ನಾಗಿದೆಯಾ ಅಂತ. ಸೊ ಬಿಸಿಲಲ್ಲಿ ಅಪ್ಪ ಕೊನೆಗೂ ಏನು ಸಿಕ್ತೋ ಅದನ್ನು ಶಾಪ್ ಮಾಡ್ಕೊಂಡು ಬಂದ್ವಿ. ಸೊ ಫೈನಲಾಗಿ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಸೊ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಮನೆಗೆ ಹೋಗಿ ನಿಮಗೆ ರಿವೀಲ್ ಮಾಡ್ತೀನಿ. ಪ್ಲೀಸ್ ಸ್ಟೇ ಟ್ಯೂನ್. ಸೊ ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಗೈಸ್ ನಿಮ್ಗೊಂದು ನಾನು ಒಂದು ಸಣ್ಣದಾದಂಥ ಒಂದು ಇಂಟಿಮೇಷನ್ ಕೊಡಬೇಕು. ಏನಂದರೆ ನಾನು ಸಂಡೇ ವಿಸಿಟ್ ಮಾಡಿದ್ದೆ. ಅಲ್ಲಿದ್ದ ಜನ, ಅಲ್ಲಿದ್ದಿದ್ದು ಕ್ರೌಡು, ಅಪ್ಪ ಹೇಳಬೇಕಾಗಿದ್ದೇನಿಲ್ಲ. ಬಟ್ ಯಾರೇ ನಿಮ್ಮಲ್ಲಿ ಏನಾದರೂ ಒಂದು ಹೊಸ ಒಕೇಶನ್ ಆಗಿರ್ಬೋದು, ಅಥವಾ ಏನಾದರೂ ಒಂದು ಫಂಕ್ಷನ್ಸ್ ಆಗಿರ್ಬೋದು, ಏನಾದರೂ ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕು, ಆ ಥರದ್ದು ಏನಾದರೂ ನಿಮ್ಮಲ್ಲಿ ಮೈಂಡ್ಸೆಟ್ಟಲ್ಲಿದ್ದರೆ ದಯವಿಟ್ಟು ಅವೆನ್ಯೂ ರೋಡ್ಗೆ ಅಥವಾ ಚಿಕ್ಕಪೇಟೆಗೆ ಸಂಡೇನ ಮಾತ್ರ ಪ್ರಿಫರ್ ಮಾಡಿ. ಯಾಕೆ ಸಂಡೇ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ನಾನು ಹೀಗೆ ಅಲ್ಲಿರೋರನ್ನ ಕೆಲವ್ರನ್ನ ವಿಚಾರಿಸಿದೆ, ಯಾಕೆ ಸಂಡೇ ಈ ಥರ ಕ್ರೌಡ್ ಇರುತ್ತೆ, ಇಲ್ಲ ಈ ಥರ ಜಾಸ್ತಿ ಸೇಲ್ಸ್ ಇರೋರು ಬರ್ತಾರೆ ಅನ್ನೋದನ್ನ ನಾನು ಅಲ್ಲಿರೋರನ್ನ ವಿಚಾರಿಸಿದಾಗ ಅಲ್ಲಿ ಅವ್ರು ಹೇಳಿದ್ದೇನೆಂದರೆ, ಅವರು ನಮ್ಮಂಗೆನೆ ವರ್ಕಿಂಗ್ ಪರ್ಸನ್ಸ್. ಅಂದರೆ ಮಂಡೇ ಟು ಸ್ಯಾಟರ್ಡೆ ಅಲ್ಲಿ ಅವ್ರು ಕೆಲಸ ಮುಗಿಸ್ಕೊಂಡು ಸಂಡೇ ಮಾತ್ರ ಇದನ್ನ ಸೈಡ್ ಬಿಸ್ನೆಸ್ ಅಂತ ಅವರು ಇಲ್ಲಿ ಬಂದು ಈ ತರ ಸೇಲ್ ಮಾಡ್ತಾರೆ ಅಲ್ಲಿರೋ, ಅಂದ್ರೆ ಕೆಲವರೆಲ್ಲಾರು. ಸೊ ಅಲ್ಲಿ ನಮ್ಗೆ ಇನ್ನೊಂದು ಹೊಸ ಹೊಸ ಕಲೆಕ್ಷನ್ಸ್ ಅಥವಾ ಬರ್ಬೋದು. ಅಥವಾ ಇನ್ನೊಂದೇನಂದ್ರೆ ಅವರು ಫುಟ್ಪಾತ್ ಮೇಲೆ ಮಾರೋದ್ರಿಂದ ನಮ್ಗೆ ಇನ್ನೂ ಕಮ್ಮಿ ಬಜೆಟ್ಗೆ ಸಿಗೋ ಅಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಹೋದ್ರೆ ಸಂಡೇ ಬಜಾರ್ ಅಂದ್ರೆ ಸಂಡೇ ಹೊತ್ತು ನೀವು ವಿಸಿಟ್ ಮಾಡಿ. ಸೊ ನಿಮ್ಗೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ವಿತ್ ಲೋ ಬಜೆಟ್ಗೆ ಸಿಗುತ್ತೆ. ಆದ್ರೆ ನೀವೇನೇ ಪರ್ಚೇಸ್ ಮಾಡ್ತೀರಾ ಚಿಕ್ಕಪೇಟೆಯಲ್ಲಿ ಅಥವಾ ಅವೆನ್ಯೂ ರೋಡಲ್ಲಿ, ನೀವೆಲ್ಲೇ ಏನೇ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಬಿ ಕೇರ್ಫುಲ್. ಆ ಕ್ರೌಡಲ್ಲಿ ನಾವು ಮೋಸ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಥವಾ ಅವ್ರು ಮೋಸ ಹೋಗೇ ಹೋಗ್ತಾರೆ, ಆದ್ರೆ ನಾವು ಮೋಸ ಮಾಡಬಾರ್ದು ಆ ಥರ. ಬಟ್ ಹುಷಾರಾಗಿ ಏನೇ ಪರ್ಚೇಸ್ ಮಾಡ್ತೀರಾ ಅದನ್ನ ಕ್ಲೀನಾಗಿ ಡಬಲ್ ಚೆಕ್ ಮಾಡಿ ತಗೊಂಡು ಬನ್ನಿ. ಮೋಸ ಹೋಗೋಕೆ ಹೋಗ್ಬೇಡಿ. ಅಷ್ಟು ದೂರ ಹೋಗ್ತೀರಾ, ಅಷ್ಟು ದುಡ್ಡು ಕೊಡ್ತೀರಾ, ನಿಮ್ಮ ವಸ್ತುಗಳಿಗೆ ನೀವೇ ಗ್ಯಾರಂಟಿ ಕೊಡಬೇಕು. ಆ ಥರ ನೋಡಿಕೊಂಡು ಕ್ಲೀನಾಗಿ ತಗೊಬನ್ನಿ. ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೆ ಅಲ್ವಾ. ಸೊ ನಾನು ಏನು ತಂದಿದ್ದೀನಿ ಅಂತ ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಹೋಗಿದ್ದು ಉದ್ದೇಶ ಬಂದು
ನಾವು ಡ್ರೆಸ್ ಮೆಟೀರಿಯಲ್ನ ನೋಡ್ಕೊಂಡು ಬರೋಣ ಅಂತ ನಾನು ನನ್ನ ತಂಗಿ ಇಬ್ರು ಹೋಗಿದ್ದು. ಬಟ್ ನಾವು ಡ್ರೆಸ್ ಮೆಟೀರಿಯಲ್ ಬಿಟ್ಟು ಬೇರೆದೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಯಾಕೋ ನಮ್ಗೆ ಅದು ಅಷ್ಟು ಕಂಫರ್ಟ್ ಅನಿಸಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಬರೋಣ ಅಂತ ಬಂದ್ವಿ. ಬಟ್ ಬರುವಾಗ ನಾನು ತಂದಿದ್ದೇನೆಂದರೆ ಏನು ಹ್ಯಾಂಡ್ ಬ್ಯಾಗ್ಸ್. ಇದು ಆ್ಯಕ್ಚುಲಿ ನನ್ನ ಚಿಕ್ಕಮ್ಮದಿರೋ ಹ್ಯಾಂಡ್ ಬ್ಯಾಗ್ಸ್ ಕೇಳ್ತಾ ಇದ್ರು ತುಂಬ ದಿನ. ನನಗೆ ಹ್ಯಾಂಡ್ ಬ್ಯಾಗ್ ಬೇಕು, ಏನಾದರೂ ನೀನು ಎಲ್ಲ ಹೋದ್ರೆ ತೊಗೊಂಡು ಬಾ, ಮಿಸ್ ಮಾಡಬೇಡ ಅಂತ ಹೇಳ್ತಾ ಇದ್ರು. ಸೊ ಅವ್ರಿಗೆ ನೋಡೋಕ್ಕೆ ಅಂತ ನಾನು ಹೋದೆ. ಸೊ ನನಗೆ ಇದು ಯಾಕೋ ಕಲರ್ ತುಂಬ ಇಷ್ಟ ಆಯಿತು, ನೋಡಿದ್ರೆ ತುಂಬ ನನಗೆ ಅಟ್ರಾಕ್ಟ್ ಆಯಿತು. ಸೊ ನನಗೂ ಒಂದಿರಲಿ ಅಂದ್ಬಿಟ್ಟು ನಾನೊಂದು ಇಟ್ಕೊಂಡು ಬಂದೆ. ಅಟ್ರಾಕ್ಟ್ ಆಗ್ತಿತ್ತು ಈ ಕಲರು. ಸೊ ನಾನು ಅದಕ್ಕೆ ಇದೊಂದು ಪಿಕ್ ಮಾಡಿದೆ. ಇದು ಪ್ರೈಸ್ ಬಂದು 250. ನಾವೇನು ಅಲ್ಲಿ ಅವ್ರಿಗೆ ಬಾರ್ಗೇನ್ ಮಾಡೋಕ್ಕೂ ಆಪ್ಷನ್ ಇರಲಿಲ್ಲ, ಅಥವಾ ಅವರು ಬಿಟ್ಕೊಡೋಕ್ಕೂ ಆಪ್ಷನ್ ಇರಲಿಲ್ಲ. ಸೊ 250 ಅಂತ ಹೇಳಿದ್ರು. ಬಟ್ ಸ್ಟಿಲ್ ನನಗೆ ಕಲರ್ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದ್ರ ಜೊತೆಗೆ ಅಂದರೆ ಆ್ಯಕ್ಚುಲಿ ನಾವು 5 ಬ್ಯಾಗ್ ತೊಗೊಂಡ್ವಿ. 5 ಬ್ಯಾಗ್ ಎಲ್ಲ ಅಂದರೆ ನನ್ನ ಚಿಕ್ಕಮ್ಮಂದಿರಿಗೆ, ನನಗೆ, ನನ್ನ ತಂಗಿಗೆ ಅಂತ ನಾವು ಪ್ರಿಫರ್ ಮಾಡಿದ್ದು. 5 ಬ್ಯಾಗ್ ತೊಗೊಂಡು ಈಗ ನಾನು ಅಂದರೆ ನನಗೆ ಈ ಕಲರ್ ಇಷ್ಟ ಆಯಿತು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ. ನಾನಲ್ಲಿ ಜಿಪ್ಪೆಲ್ಲ ಚೆಕ್ ಮಾಡಿದೆ, ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ನಮಗೆ ಅಂದರೆ ಸ್ಲೈಡ್ ಬ್ಯಾಗ್ ಥರ ಒಂದು ಇದು ಕೊಟ್ಟಿದ್ದಾರೆ. ಇದ್ರೊಳಗಡೆ ಒಂದು ಇದಿಟ್ಕೊಂಡು ಬಂದಿದ್ದೀವಿ. ಈ ಥರ ಸ್ಲೈಡ್ ಬ್ಯಾಗ್ಗೆ ಸಪ್ರೇಟಾಗಿ ಸ್ಲೈಡಿಂಗ್ ಟ್ಯಾಗ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಆ ಥರನ ಯೂಸ್ ಮಾಡ್ಬೋದು, ಅಥವಾ ಹ್ಯಾಂಡ್ ಬ್ಯಾಗ್ ಅಂತ ಯೂಸ್ ಮಾಡ್ಬೋದು. ಜೊತೆಗೆ ನಾನು ಈ ಜಾಬ್ನ ಪರ್ಚೇಸ್ ಮಾಡಿದೆ. ಇದನ್ನು ತಗೊಳ್ಳೋ ಯಾವುದೇ ಉದ್ದೇಶ ಇರಲಿಲ್ಲ, ಅಥವಾ ಯಾವುದು ನಾನು ಅಂದ್ಕೊಂಡಿರಲಿಲ್ಲ ತಗೋಬೇಕು ಅಂತ. ಬಟ್ ಸುಮ್ಮನೆ ಹಂಗೆ ವಿಸಿಟ್ ಮಾಡಿದೆ, ಅದರಲ್ಲಿ ಸ್ವಲ್ಪ ಅಟ್ರಾಕ್ಟ್ ಆಯಿತು. ಸೊ ಇರಲಿ ಅಂತ ತೊಗೊಂಡು ಬಂದೆ. ಇದರಲ್ಲಿ ನೋಡಿ ಲಕ್ಷ್ಮೀರು 7 ಲಕ್ಷ್ಮಿ ಇದ್ದಾರೆ. ಚೆನ್ನಾಗಿದೆ ಆ್ಯಂಟಿಕ್ ಪೀಸು. ಇದಕ್ಕೆ ನಾನು ಕೊಟ್ಟಿದ್ದು ಪ್ರೈಸ್ ಬಂದು 800 rupees. ಇದಕ್ಕೆ ನಾನು ಕೊಟ್ಟಿದ್ದು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನೋಡೋಣ ಇದನ್ನು ಹಾಕ್ಕೊಂಡ್ರೆ ಹೇಗೆ ಬರುತ್ತೆ ಅಂತ. ಬಟ್ ಇನ್ನೊಂದೇನು ಹೇಳಬೇಕು ಅಂದರೆ, ನಾನಲ್ಲಿ ಜ್ಯುವೆಲ್ರಿ ಶಾಪಲ್ಲಿ ನಾನು ವಿಚಾರಿಸಿದೆ. ಅಲ್ಲಿ ಕಂಪ್ಲೀಟ್ ಸೆಟ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಆಲ್ಮೋಸ್ಟ್ ಅದನ್ನು ಅವ್ರು ನನಗೆ ಹೇಳಿದ್ದು 2000 ಅಂತ. ನಾವು ಆಲ್ಮೋಸ್ಟ್ ಬಾರ್ಗೇನ್ ಮಾಡಿ ಲೀಸ್ಟ್ ಪ್ರೈಸ್ ಅಂದರೆ 1.5 ಅಥವಾ ಆ ಥರ ಬಂದೇ ಬರ್ತಾರೆ. ಸೊ ಇದನ್ನು ನನಗೆ ಅವ್ರು ಹೇಳಿದ್ದು 900, ಬಟ್ ನಾನು ಕೊಟ್ಟಿದ್ದು 800 ಲಾಸ್ಟ್ ಪ್ರೈಸ್ ಅಷ್ಟೆ. ಇದ್ರ ಜೊತೆಗೆ ತೋರಿಸ್ತೀನಿ. ಇದು ತೊಗೊಂಬಂದು, ಈ ಬ್ಯಾಗು ತೊಗೊಂಬಂದೆ, ಈ ಕಲರ್ ಚೆನ್ನಾಗಿದೆ ಅಂತ. ಸೇಮ್ ಡಿಸೈನ್, ಬಟ್ ಯಾಕೆ ಪಿಕ್ ಮಾಡಿದೆ ಅನ್ನೋದು ನಂಗೆ ಗೊತ್ತಿಲ್ಲ, ತೊಗೊಂಬಂದೆ. ಇದ್ರ ಜೊತೆಗೆ ನಾನು ಇದೊಂದೇ ಒಂದು ಚಿಕ್ಕ ಮಕ್ಕಳ ಥರ ಹಾಕೊಳ್ಳೋಕ್ಕೆ ಅಂತ ಇದೊಂದು ಏನಂದರೆ ಡಿಸೈನ್ ಸ್ಟೋನ್ ಸೆಟ್ ತೊಗೊಂಡೆ. ಪರವಾಗಿಲ್ಲ, ರೀಸನಬಲ್ ಆಗೇ ಇತ್ತು. ಬಟ್ ಏನಾದರೂ ಒಂದು ಒಕೇಶನ್ಸ್ಗೆ ಹಾಕೋಬೋದು, ಚೆನ್ನಾಗಿದೆ ಇದು. ಇದ್ರದ್ದು ಪ್ರೈಸ್ ಬಂದು ಇಯರಿಂಗ್ಸ್ ಇಷ್ಟ ಆಯಿತು. ಯೂಶಲಿ ನಂಗೆ ಅದೊಂದು ಕೆಟ್ಟ ಅಭ್ಯಾಸ ಇದೆ, ಎಲ್ಲೇ ಹೋದರೂ ಇಯರಿಂಗ್ಸ್ ಚೆಕ್ ಮಾಡೋದು. ಇದು ಸ್ಟಾರ್, ನಂಗೆ ಸ್ಟಾರ್ ಅಂದರೆ ಫಸ್ಟೇ ತುಂಬ ಇಷ್ಟ, ಅದಕ್ಕೆ ಕಾಣ್ತು ತೊಗೊಂಡು ಬಂದೆ. ಚೆನ್ನಾಗಿದೆ. ಇದಕ್ಕೆ ನಾನು ಕೊಟ್ಟಿದ್ದು 40 rupees. ಅದ್ರ ಜೊತೆಗೆ ಇದು ಚೆನ್ನಾಗಿದೆ, ಸೇಮ್ ಎಲ್ಲ 40ಗೆ. ಏನಾದರೂ ವೆಸ್ಟ್ರನ್ಗೆ ವೆಸ್ಟ್ರನ್ ಔಟ್ಫಿಟ್ಗೆ ನೀವು ಇದನ್ನು ಮ್ಯಾಚ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಬೇಕಾದರೆ ನಾನು ಈಗ ಕಂಪ್ಲೀಟ್ ಇದು 3 ಸೆಟ್ಸ್ನ ನೋಡಿದೆ.
ಗೊತ್ತಲ್ವಾ, ಚಿನ್ನದ ರೇಟು ಆಗಲೇ ಗಗನಕ್ಕೇರಿದೆ. ನಾವು ನಾವೆಷ್ಟೇ ಏನೇ ಮಾಡಿದ್ರು ಕಷ್ಟ ಆಗ್ತಿದೆ ಚಿನ್ನ ತಗೊಳ್ಳೋಕ್ಕೆ. ಅಪ್ಪಾಯಿ ಅದಕ್ಕೆ ಸುಮ್ಮನೆ ಶಾರ್ಟ್ಕಟ್. ಬಟ್ ನಾವು ಈ ಮೂರು ಅಂದರೆ ಬ್ಯಾಂಗಲ್ಸ್ ಇದೆ, ಬ್ರ್ಯಾಂಗಲ್ಸ್ ಅಂತಲ್ಲ, ಸಾರಿ ಬ್ರೇಸ್ಲೆಟ್ಸ್ ಇದೆಲ್ಲ, ಇದು ಚೆನ್ನಾಗಿದೆ. ಇದನ್ನು ನೀವು ಯಾವುದನ್ನ ಒಂದು ವೆಸ್ಟರ್ನ್ ವೇರ್ಗಾಗಲಿ ಅದಕ್ಕೆ ಸ್ಟೈಲ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಇದಕ್ಕೆ ಕೊಟ್ಟಿದ್ದು ಒಂದು ಬಂದು 150, ಬಟ್ ಈ ಒಂದು ಬ್ರೇಸ್ಲೆಟ್ಗೆ ಮಾತ್ರ 200 ಇಸ್ಕೊಂಡ್ರು. ಸೇಮ್ ಗೋಲ್ಡ್ ಥರನೇ ಇದೆ. ಈ ಟುಗೆದರ್ನ ನೀವು ಸ್ಟೈಲ್ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ. ನನ್ನ ಬ್ಲಾಗ್ ನಾನೇನೇನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದೆ ಅದಕ್ಕೆ ಏನೇನು ಪ್ರೈಸ್ ಇತ್ತು. ಸೊ ನೀವೇನಾದರೂ ನೆಕ್ಸ್ಟ್ ಚಿಕ್ಕಪೇಟೆಗೆ ವಿಸಿಟ್ ಮಾಡಬೇಕು ಅಂದರೆ ಪ್ಲೀಸ್ ವಿಸಿಟ್ ಆನ್ ಸಂಡೇ ಬಜಾರಿಗೆ ಮಾತ್ರ ಹೋಗಿ. ಸೊ ನಿಮ್ಗಿನ್ನ ಬೆಟರ್ ಕಲೆಕ್ಷನ್ ಸಿಗುತ್ತೆ ವಿತ್ ಲೋಯೆಸ್ಟ್ ಪ್ರೈಸ್. ಅದಾಗೆ ನನ್ನ ಈ ಕಂಪ್ಲೀಟ್ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನನ್ನು ಹೀಗೆ ಸಪೋರ್ಟ್ ಮಾಡ್ತೀರಿ. ನನಗೆ ನಾನೇನು ಎಕ್ಸ್ಪ್ಲೋರ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಮುಂದೆ ತಗೊಬರ್ತೀನಿ. ಸೊ ನನ್ನನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ನ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.